ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ನನಗ ನನ್ನ ವಾಟ್ಸಪ್ಗೆ ಒಂದಷ್ಟು ಜನ ಕಾಮೆಂಟ್ ಹಾಕಿದ್ರು. ಪ್ಲಸ್ ನನಗೆ ನೀವು ಕಾಮೆಂಟ್ ಕೂಡ ಹಾಕಿದಿರಿ. ಮತ್ತೆ ನಾಳೆಗೆ ರಿಸಲ್ಟ್ ಅಂತೆಲ್ಲ ಏನ್ ಮಾಹಿತಿ ಕೊಡ್ತಾ ಇಲ್ಲ ಅಂತ ಹೇಳಿ. ನಿಜವಾಗ್ಲೂ ನನ್ನ ಹತ್ರ ಇದ್ರ ಬಗ್ಗೆ ಮಾಹಿತಿ ಇಲ್ಲ. ಯಾಕಂತಂದ್ರೆ 2 ದಿನದಿಂದ ರಜೆ ಇದೆ. ಇವಾಗ ಇನ್ನೊಂದು ರಜೆ ಇತ್ತು, ಇವತ್ತು ರಜೆ ಇತ್ತು. ನಾನು ರಜೆ ಮೇಲೇನೆ ಇದ್ದೀನಿ, ಹೊರಗಡೆನೆ ಇದ್ದೀನಿ. ಬಟ್ ಈಗ ಯಾಕಂದ್ರೆ ಬೋರ್ಡ್ ಕೂಡ ಬಂದಿರುತ್ತೆ. ನಿನ್ನೆ ಬಂದಿತ್ತು, ಇವತ್ತು ಬಂದಿತ್ತು. ಸೊ ಹೀಗಾಗಿ ಆ ರಜೆ ದಿನಗಳಲ್ಲಿ ಕೂಡ ಸ್ಟಾಫ್ ಗಳನ್ನ ಕಾಡುದು ತಪ್ಪಾಗತ್ತೆ. ಸೊ ಹೀಗಾಗಿ ಆಮೇಲೆ ಕಾಡುವಂತ ಅವಶ್ಯಕತೆನೂ ಇಲ್ಲ. ರಜೆ ದಿನಗಳಲ್ಲಿ ಯಾಕೆ ಕಾಡಬೇಕು ಅವ್ರಿಗೆ ಹಚ್ಚೆಚ್ಚೆ. ಸೊ ಹೀಗಾಗಿ ನಾನು ಮಾಹಿತಿ ಕೇಳಕ್ ಹೋಗಿಲ್ಲ. ನಿಜವಾಗ್ಲೂ ನನಗೆ ನಾಳೆಗೆ ರಿಸಲ್ಟ್ ಬರುತ್ತೆ ಅನ್ನೋದ್ರ ಬಗ್ಗೆ ನನ್ನ ಹತ್ರ ಯಾವುದೇ ತರಂತಹ ಒಂದು ಇದಿಲ್ಲ, ಏನಂದ್ರೆ ಮಾತಿಲ್ಲ. ಸೊ ಹೀಗಾಗಿ ನಾಳೆಗೆ ನಾ ಏನ್ ಮಾಡ್ತೀನಿ ಅಂದ್ರೆ 10:00 ಆಸ್ ಯೂಶುವಲ್ ನಾನು ಆಫೀಸ್ ಕಡೆ ಹೋಗ್ತೀನಿ. ಜೊತೆಗೆ ನಾ ಆಫೀಸ್ ಕಡೆಯಿಂದ ಹೋದಾಗ ಅಲ್ಲಿ ಬೋರ್ಡ್ ತರಪಿಗೆ ಕಾಲ್ ಮಾಡಿ ಕೇಳ್ತೇನೆ. ಮತ್ತು ಬೋರ್ಡಿಗೆ ಸಂಬಂಧಿಸಿದಂತ ಅಥವಾ ಬೋರ್ಡಿಗೆ ಅಟ್ಯಾಚ್ಮೆಂಟ್ ಇರುವಂತ ವ್ಯಕ್ತಿಗಳಿಗೆ ನಾ ಕಾಲ್ ಮಾಡಿ ಕೇಳ್ತೀನಿ. ಅವ್ರು ನನಗೆ ಏನಾದ್ರು ಇಂಡೈರೆಕ್ಟ್ಲಿ ಹೇಳ್ತಾರೆ. ಡೈರೆಕ್ಟ್ ಅಂತ ಹೇಳೋದಿಲ್ಲ ಅವರು ಯಾವಾಗಲೂ, ಯಾಕಂದ್ರೆ ಅವ್ನು ವಿಡಿಯೋ ಮಾಡಕ್ಕೆ ಅಂತ ಗೊತ್ತಿದೆ ಅವ್ರಿಗೆ. ಸೊ ಇಂಡೈರೆಕ್ಟ್ಲಿ ಏನಾದ್ರು ಒಂದು ಹೇಳ್ತಾರೆ ನನಗೆ. ಹೇಳಿದ ಮೇಲೆ ನಾನು ತಕ್ಷಣ ನಿಮಗೆ ವಿಡಿಯೋ ಮುಖಾಂತರ ಶೇರ್ ಮಾಡ್ತೀನಿ. ಬಟ್ ನನಗೆ ಏನಾಗುತ್ತೆ ಅಂದ್ರೆ 12 ಗಂಟೆ ತನಕ ನಂಗೆ ಟೈಮ್ ಬೇಕಾಗುತ್ತೆ. ಓಕೆನಾ? ಯಾಕಂದ್ರೆ ನಾನು 9:30 10 ಗಂಟೆಗೆ ಹೋಗ್ತೀನಿ. ನಂದು ವರ್ಕ್ ನೋಡ್ಬೇಕು, 2 ದಿನದಿಂದ ಪೆಂಡಿಂಗ್ ಇರುತ್ತೆ ವರ್ಕ್. ಏನಾದ್ರು ನೋಡ್ಕೊಂಡು ನಾ 12 ಗಂಟೆ ತನಕ ಆರಾಮಾಗಿ ಕಾಲ್ ಮಾಡಿ ಅಲ್ಲಿ ಮಾಹಿತಿನ ಕೊಡ್ತೇನೆ. ನಾಳೆಗೆ ಬಂದ್ರೆ ಒಳ್ಳೇದೇ. ಯಾಕಂದ್ರೆ ಇವತ್ತು ಬಂದ್ರೆ ಒಳ್ಳೇದೇ ನಾನು. ಯಾಕಂದ್ರೆ ಬಾಳ ದಿನ ಕಾಯುದು ಬೇಡ. ಯಾಕಂದ್ರೆ ಸಪ್ಲಿಮೆಂಟರಿ ಇದೂನು ಕೂಡ ಟೈಮ್ ಟೇಬಲ್ ಬಿಡಬೇಕಾಗಿದೆ. ಅವ್ರು ಇವತ್ತು ರಾತ್ರಿ ಬಿಟ್ರು ನಾನು ಒಳ್ಳೇದೇ ಅಂತ ಹೇಳ್ತೀನಿ. ಯಾಕಂದ್ರೆ ವಿದ್ಯಾರ್ಥಿಗಳ ಅನುಕೂಲವಾದ್ರೆ ಸಾಕು, ಟೆನ್ಷನ್ ಇಂದ ಮುಕ್ತ ಆದರೆ ಸಾಕು. ನೋಡೋಣ, ನಾಳೆಗೆ ಕಾಲ್ ಮಾಡ್ತೀನಿ ನಾನು. ಅದ್ ನಾಳೆಗೆ ಬರುತ್ತೋ, ನಾಡ್ದು ಬರುತ್ತೋ, ನಾಡ್ದು ಬರುತ್ತೋ, ಎಲ್ಲಿತ್ತು ಬರುತ್ತೋ ಗೊತ್ತಿಲ್ಲ. ನಾಳೆಗೆ ನನಗೆ ಇನ್ಫಾರ್ಮೇಶನ್ ಕೊಡ್ತೀನಿ. ನಾಳೆಗೆ ಡೆಫಿನೆಟ್ ಆಗಿ ಮಧ್ಯಾಹ್ನ ತನಕ ಒಂದು ವಿಡಿಯೋ ಮಾಡಿ ಹಾಕ್ತೀನಿ ನಾನು. ಇಲ್ಲ ಅಂತಿಲ್ಲ, ಬರುತ್ತೆ ಅಂದ್ರೆ ಬರುತ್ತೆ ಅಂತ ಹಾಕ್ತೀನಿ, ಇಲ್ಲ ಅಂದ್ರೆ ಇಲ್ಲ ಅಂತಾನೆ ಹಾಕ್ತೀನಿ. ಬಟ್ ನಾಳೆಗೆ ಅಪ್ಡೇಟ್ ಮಾಡ್ತೀನಿ. ಇದನ್ನ ನಾನು ಎಲ್ಲರಿಗೂ ಕಾಮನ್ ಆಗಿ ಹೇಳ್ತಿದ್ದೆ. ನಂಗೆ ವಾಟ್ಸಪ್ ಹಾಕಿದವರು ಇರ್ಬೋದು, ಟೆಲಿಗ್ರಾಮ್ ಲಿಂಕಿಗೆ ಮೆಸೇಜ್ ಹಾಕ್ತಿರೋ ಇರ್ಬೋದು. ಅವ್ರನ್ನ ಕಾಮನ್ ಆಗಿ ಇದನ್ನ ಉತ್ತರ ಕೊಡ್ತಿರೋದೇನಂದ್ರೆ, ನನಗೆ ಇದ್ರ ಬಗ್ಗೆ ಮಾಹಿತಿ ಇಲ್ಲ, ನಾಳೆಗೆ ರಿಸಲ್ಟ್ ಬರುತ್ತೆ ಅಂತ ಹೇಳಿ ನಾನು ನಿಮ್ಗೆ ನಾಳೆಗೆ ಮಾಹಿತಿನ ಕೊಡ್ತೀನಿ.